ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸಿಂಪಲ್ ಆಗಿರೋ ಚಿಕನ್ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಭಾನುವಾರ ಮಾಡಿದ್ದಿದ್ದು ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ಚಿಕನ್ ಸಾಂಬಾರ್ಗೆ ಒಂದಿಷ್ಟು ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಬೇಗನೆ ಮಾಡ್ಕೊಂಬಿಡಬಹುದಾದಂಥದ್ದು. ಆಮ್, ಇನ್ನು ಬಾಣಲಿ ಇಟ್ಕೊಂಡು ಬಾಣಲಿಗೆ ನಾನು ಇವಾಗ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನೆಲ್ಲಾನು ಉರಿಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು, ಆವಾಗಲೇ ಚಿಕನ್ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರೋದು. ಮೆಣಸಿನ್ಕಾಯಿ ಆಗಲಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಅಷ್ಟೇನೆ ಸ್ವಲ್ಪ ಉರಿ ಜೋರಾಗೆ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ನಾನು ಇದಕ್ಕೆ ಧನಿಯಾ ಕಾಳನ್ನ ಹಾಕ್ಕೋತಾ ಇದ್ದೀನಿ, ಒಂದು 3 ಸ್ಪೂನಷ್ಟು. ನಾನು ಧನಿಯಾ ಪೌಡ್ರನ್ನ ಹಾಕ್ತಾ ಇಲ್ಲ, ಡೈರೆಕ್ಟಾಗಿ ಕಾಳನ್ನ ಹಾಕ್ಕೋತಾ ಇದ್ದೀನಿ. ಈ ಥರ ಹಾಕ್ಕೊಂಡಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ಬೇಕಿದ್ರೆ ಧನಿಯಾನ ಡೈರೆಕ್ಟಾಗಿ ಹಾಕ್ಕೊಂಡು. ಪುಡಿ ಹಾಕ್ತೀವಿ ಅಂತಂದರೂ ಕೂಡ ಎಲ್ಲ ಹುರಿದು ಆದಮೇಲೆ ಸ್ಟವ್ ಆಫ್ ಮಾಡಿ ಕೊನೆಯಲ್ಲಿ ಪುಡಿ ಹಾಕ್ಬಿಟ್ಟು ಅದೇ ಬಿಸಿನಲ್ಲಿ ಅದನ್ನು ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅನ್ನೋದಾದರೆ ಈ ಥರ ಧನಿಯಾ ಕಾಳನ್ನ ಫಸ್ಟೇ ಹಾಕ್ಕೋಬೋದು. ಚಕ್ಕೆ ಲವಂಗ ಕೂಡ ಹಾಕಿದ್ದೀನಿ ನಾನು ಫಸ್ಟೇನೆ ಫ್ರೈ ಮಾಡೋದಕ್ಕೇನೆ. ಆಮೇಲೆ ಒಂದು ಟೊಮೆಟೊನ ಕೂಡ ಹಾಕ್ಕೋತಾ ಇದ್ದೀನಿ, ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದಿಷ್ಟು ಫ್ರೈ ಮಾಡಿಬಿಟ್ಟು ಇದ್ರ ಜೊತೆಯಲ್ಲಿ ತೆಂಗಿನಕಾಯಿ, ಕೊತ್ತಂಬರಿ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ ಮಸಾಲೆನ. ಈಗ ಸ್ಟವ್ ಹಚ್ಬಿಟ್ಟು ಪಾತ್ರೆ ಇಟ್ಕೊಂಡಿದ್ದೀನಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಮತ್ತೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ, ಜಾಸ್ತಿ ಬೇಡ. ಚಿಕನ್ ಫ್ರೈ ಆಗೋಷ್ಟು ಎಣ್ಣೆ ಸಾಕು, ಮತ್ತು ಎಣ್ಣೆ ಬಿಟ್ಕೊಡುತ್ತೆ ಚಿಕನ್ ಕೂಡ, ಮತ್ತು ಸಾಂಬಾರೆಲ್ಲ ಎಣ್ಣೆ ತೇಲ್ತಾ ಇರುತ್ತೆ. ಹಾಗಾಗಿ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಅದು ಕೂಡ ಜಾಸ್ತಿನೇ ಆಯಿತು. 1 ಸ್ಪೂನ್ ಹಾಕ್ಕೊಂಡ್ರು ಸಾಕಾಗತ್ತೆ. ಬೇಕಂದರೆ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಕೂಡ ಕಟ್ ಮಾಡಿರೋದು ಇಟ್ಕೊಂಡಿದ್ದು ಹಾಕ್ಕೋಬೋದು. ನಾನೇನು ಹಾಕಿಲ್ಲ, ಡೈರೆಕ್ಟಾಗಿ ಚಿಕನ್ನ ತೊಳೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಚಿಕನ್ನ ಹಾಕ್ಕೊಂಡು ನಾನು ಅರ್ಧ ಕೆಜಿ ಚಿಕನ್ಗೆ ಮಾಡ್ಕೋತಾ ಇರೋದಿದು. ಚಿಕನ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು, ಚಿಕನ್ದು ಸ್ಮೆಲ್ಲೆಲ್ಲ ಹೋಗೋ ತನಕ. ಬೇಕಿದ್ರೆ ಉಪ್ಪು ಅರಶಿನ ಹಾಕಿ ಕೂಡ ಫ್ರೈ ಮಾಡ್ಕೊಬೋದು. ನಾನೇನು ಹಾಕ್ತಾ ಇಲ್ಲ, ಡೈರೆಕ್ಟಾಗಿ ಹಾಗೆ ಫ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಎಲ್ಲನೂ ನಾನು ಅರಶಿನ ಎಲ್ಲನೂ ನಾನು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೆ. ಬೇಕು ಅಂದರೆ ನೀವು ಇದಕ್ಕೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೋತಾ ಇದ್ದೀನಿ ಇವಾಗ. ಮಸಾಲೆನ ಹಾಕ್ಕೊಂಡು ನೀರು ಕನ್ಸಿಸ್ಟೆನ್ಸಿ ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿಬಿಟ್ಟು, ಗಟ್ಟಿಗೆ ಬೇಕಂದರೆ ಗಟ್ಟಿಗೂ ಮಾಡ್ಕೊಬೋದು, ಸ್ವಲ್ಪ ತೆಳುವಿರಲಿ ಅಂದರೆ ತೆಳುವಾಗೂ ಮಾಡ್ಕೊಬೋದು. ನಾನೊಂಚೂರು ತೆಳ್ಳಗೆ ಮಾಡಿಕೊಂಡೆ, ಜಾಸ್ತಿ ಗಟ್ಟಿಯಾಗಿದ್ದರೆ ನಮ್ಮ ಮನೇಲಿ ತಿನ್ನಲ್ಲ, ಹಾಗಾಗಿ ಒಂಚೂರು ತೆಳ್ಳಗೆ ಮಾಡಿಕೊಂಡೆ. ಅಂದರೆ ನೈಟ್ಗೂ ಕೂಡ ಅಂದರೆ 2 ಟೈಮ್ಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನೂ ಇಷ್ಟು ನೀರೆಲ್ಲ ಹಾಕ್ಕೊಂಡು ಉಪ್ಪೆಲ್ಲ ಹಾಕ್ಬಿಟ್ಟು ರುಚಿ ಎಲ್ಲ ಚೆಕ್ ಮಾಡಿಕೊಂಡು ಇವಾಗಲೇ ಬೇಕು ಅಂತಂದರೆ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಎಕ್ಸ್ಟ್ರಾ ಹಾಕ್ಕೋಬೋದು. ನನಗೆ ಖಾರ ಕರೆಕ್ಟಾಗಿತ್ತು, ಒಣಮೆಣ್ಸಿನ್ಕಾಯಿ ಹಾಕಿದ್ದೆ ಅಲ್ಲ ಹಾಗಾಗಿ. ಮತ್ತು ಬಿಸಿಲಲ್ಲಿ ಜಾಸ್ತಿ ಖಾರ ತಿಂದರೂ ಕೂಡ ಆಗಲ್ಲ, ಅದಕ್ಕೇನೆ ಸ್ವಲ್ಪ ಖಾರ ಕಮ್ಮಿನೇ ಹಾಕೋದು. ಇನ್ನು ರುಚಿಗೆ ಉಪ್ಪೆಲ್ಲ ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಷಲ್ ಆದರೆ ಚಿಕನ್ ಅಲ್ವಾ ಬೇಗನೆ ಬೆಂದೋಗ್ಬಿಡುತ್ತೆ, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಇನ್ನು ಮುದ್ದೆ ಕೂಡ ರೆಡಿಯಾಗಿತ್ತು, ಇನ್ನು ತಟ್ಟೆಗೆ ಬಡಿಸಿ ಈಗ ನಾನು ತೋರಿಸ್ತಾ ಇದ್ದೀನಿ. ಇವತ್ತಿನ ಸಂಡೇ ಸ್ಪೆಷಲ್ಲು ಚಿಕನ್ ಸಾಂಬಾರು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ನೀವು ಕೂಡ ಟ್ರೈ ಮಾಡಿ. ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.